ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವು ಬಂದಿರೋದು ನಮ್ಮ ಬುಲೆಟ್ಗೆ ಸರ್ವಿಸ್ ಮಾಡಿಸ್ತಾ ಇದ್ದೀವಿ. ಬನ್ನಿ ಯಾವ ಥರ ಅಂತ ತೋರಿಸಿ, ಮತ್ತು ಸರ್ವಿಸ್ ಕಾಸ್ಟ್ ಎಷ್ಟಾಗುತ್ತೆ, ಮತ್ತು ಆಯಿಲ್ ಸರ್ವಿಸ್ದು ಬಿಲ್ ಎಷ್ಟಾಗುತ್ತೆ ಅಂತ ನಾನು ಡೀಟೇಲ್ಸ್ ಒಂದೊಂದೇ ಕೊಡ್ತಾ ಇರ್ತೀನಿ. ಬನ್ನಿ ಹೋಗೋಣ. ಮತ್ತು ಇದ್ರಿಗೆ ಇಂಡಿಯನ್ ಫ್ರೆಶ್ ಒಂದು ಹಾಕಿದ್ದೀವಿ ಬುಲೆಟ್ಗೆ. ಇವಾಗ ನಮ್ಮ ಗಾಡಿ ಹಾಕ್ಕೊಂತ ಇದ್ದಾರೆ ಒಳಗಡೆ ಸರ್ವಿಸ್ಗೆ ಮಾಡಿಸ್ಬೇಕಾಗಿರೋದು. ಬನ್ನಿ ಕೆಲಸ ಯಾವ ಥರ ಇರುತ್ತೆ ಅಂತ ನಾನು ತೋರಿಸ್ತೀನಿ ಗಾಡಿ. ನಮ್ಮ మినిమం ఇప్పుడు ఎంత డౌన్ అయింటుంది ఆయిల్? ఆయిల్లో చెక్ చేస్తాం. డౌన్ అయ్యేలేదు మీ గాడిలో. ఒక 50 గ్రామ్ 100 గ్రామ్ అంతే. అట్లా అంతా ఏం డౌన్ కాలింది వాసన వచ్చేసింది. స్మెల్ లైట్ ಫುಲ್ ಬ್ಲಾಕ್ ಆಗೋಗಿದೆ ಆಲ್ರೆಡಿ. తూకం వచ్చేసింది. ಆಚೆ ಬಂದಿರುತ್ತೆ ಆಯಿಲ್ ಏನು ಇರುತ್ತಲ್ಲ, ಇದೆಲ್ಲ ನೀಟಾಗಿ ಆಚೆ ಬಂದಿರುತ್ತೆ. ಈ ಕೆಲಸ ಎಲ್ಲ ಯಾರು ಶೋರೂಮ್ ಮಾಡೋದು ಇಲ್ಲ. ಸುಮ್ಮನೆ ಹಾಕ್ತಾರೆ, ತೆಗಿತಾ ಇರ್ತಾರೆ. ಆಯಿಲ್ ಡೌನ್ ಮಾಡೋದು, ಆಯಿಲ್ ಹಾಕ್ತಾ ಇರೋದು ಅಷ್ಟೇ ಅಲ್ಲಣ್ಣ? ಕರೆಕ್ಟ್ ಅಲ್ಲ? కరెక్ట్. ఆయిల్ డౌన్ చేసి ఆయిల్ వేస్తా ఉంటారు. క్లీనింగ్ ఏం చేస్తారు? ಏನು ಮಾಡಲ್ಲ ಈ ಶೋರೂಮ್ ಅಲ್ಲಿ. ಸುಮ್ಮನೆ ಕಾಸು ಕಿತ್ಕೊಂತಾರೆ ಅಷ್ಟೇ. నిజవాగ్లు సర్వీస్ నా ఒక్కితో పైన నిజంగా చెప్పాలా అంటే వాళ్ళు ఒక సర్వీస్ ఎంత తీసుకుంటారు తెలుసుకున్నాను? 2800 రూపాయలు తీసుకుంటారు. ఈడ చిన్న వాళ్ళనే ఏడ కాదు, బరీ ఏం ఆయిల్ సర్వీస్ మాత్రం ఆయిల్ తీసి ఆయిల్ ఇచ్చిండేది, రిస్ప్లే కొట్టిండేది అంతే. ఎంత ಚಾರ್ಜ್ ನೋಡಿ ಆ ಥರ ಕ್ಲೀನಿಂಗ್ ಆಗಿದೆ. ಪೆಟ್ರೋಲ್ ಅಲ್ಲಿ ನೀಟಾಗಿ ಸೊಳ್ಳಿರೋದು ಅಷ್ಟೇ. ನೋಡಿ ಎಷ್ಟು ಕ್ಲೀನ್ ಆಗಿದೆ. ಬೋಲ್ಟ್ ಸಮೇತ ಕೂಡ ನಿಮ್ಗೆ ಪೆಟ್ರೋಲ್ ಅಲ್ಲಿ ತೊಳಿತಾರೆ. ಮೇನ್ ಇಂಪಾರ್ಟೆಂಟ್. ನಿಮ್ಗೆ ಆಚೆ ಮಾಡಿಸ್ರೆ ಈ ಥರ ಸರ್ವಿಸಿಂಗ್ ಇರುತ್ತೆ. ಅದೇ ನೀವು ಶೋರೂಮಲ್ಲಿ ಮಾಡಿಸಿದ್ರೆ ಸುಮ್ಮನೆ ಏನೋ ಬೇಕಾಬಿಟ್ಟು ಸರ್ವಿಸ್ ಮಾಡ್ಕೊಳ್ತಾರೆ ಅಷ್ಟೇ. ಅಂದ್ರೆ ಅಲ್ಲಿ ಆಯಿಲ್ ಮತ್ತೆ ಎಷ್ಟು ಬ್ಲಾಕ್ ಆಗೋದು, ಸ್ವಲ್ಪ ಬ್ಲಾಕ್ ಆಗೋದು. ಅಲ್ಲಿ ಎಲ್ಲ ಕ್ಲೀನ್ ಮಾಡಿ ಕೊಡೋದು, ಹಂಗೆ ಕೊಡಿದ್ರು. ಮತ್ತೆ ಶೋರೂಮಲ್ಲೆಲ್ಲ ಇವೆಲ್ಲ ಮಾಡಕ್ ಹೋಗಲ್ಲ ಅವರು. ಪೆಟ್ರೋಲ್ ಅಲ್ಲಿ ತೊಳೆಯೋದು ಅವೆಲ್ಲ ಕ್ಲೀನ್ ಮಾಡಿ ಯಾರು ಕೊಡೋದು ಇಲ್ಲ. ಸುಮ್ಮನೆ ಆದಷ್ಟು ನೀವು ಆಚೆ ಸರ್ವಿಸ್ ಮಾಡಿಸ್ಕೊಳ್ಳಿ ಬೆಸ್ಟು. ಸುಮ್ಮನೆ ನೀವು ಅವ್ರ ಕೈ ಕೊಟ್ರೆ ಸುಮ್ಮನೆ ಬಿಲ್ ರೈಸ್ ಮಾಡ್ತಾರೆ ಅಷ್ಟೇ. ಕೆಲಸ ಏನು ಅಷ್ಟು ಮಾಡೋದವರು. ಸುಮ್ಮನೆ ಏನು ಮಾಡಬೇಕು, ಸುಮ್ಮನೆ ಆಯಿಲ್ ಹಾಕಿರ್ತಾರೆ, ರೆಸ್ಪ್ರೇ ಎಲ್ಲ ಹೊಡೆದ್ಬಿಟ್ಟು ಕೊಟ್ಬಿಟ್ಟಿರ್ತಾರೆ. ಬಿಲ್ ಮಾತ್ರ ಹೊಡೆದು ಬಿಸಾಕಿರ್ತಾರೆ. ಆಚೆ ಮಾಡಿಸ್ಕೊಂಡ್ರೆ ಬೆಸ್ಟು. ಆದಷ್ಟು ನೀವು ಆಚೆ ಮಾಡಿಸ್ಕೊಂಡು ಇನ್ನೇ ಮನೆಯನ್ನ ఆయిల్ ఫిల్టర్ కింద వచ్చేది. కింద వాషబుల్ ఇది. వాష్ చేసి ఫిట్ చేసేది, చేంజ్ చేసినట్లు లేదు. ఓకే, చాలా బ్లాక్ అయితే చేంజ్ చేసేది. ఓకే ఓకే.
కంపెనీ పేస్ట్ ఇది ಹಾಂ దాందే రాయల్ ఎన్ఫీల్డ్ యూజ్ అయ్యేది మామూలు పేస్ట్ కాదు. ಎಲ್ಲ ಈ ಥರ ಯೂಸ್ ಮಾಡ್ತಾರೆ. ಯಾಕಂದ್ರೆ ಸಿಲೆಂಟ್ ನೀಟಾಗಿ ಕುತ್ಕೋಬೇಕು. ಆಯಿಲ್ ಫಿಲ್ಟರ್ ಮೇನ್ ಫಿಲ್ಟರ್ ಇದು. ಮೈನ್ ಫಿಲ್ಟರ್, ಆಯಿಲ್ ಫಿಲ್ಟರ್ ಇದು ಹೊಸದ್ ನೋಡಿ ಯಾವ ತರ ಇರುತ್ತೆ. ಮೈನಸ್ ಸ್ಪ್ರಿಂಗ್ ಹಾಕನೇ ಇರಬೇಕು. 15W50 ಎತ್ಕೊಂಡ್ಬಿಟ್ಟಿದ್ದಿಲ್ಲ ಆಯಿಲ್ ಯೂಸ್ ಮಾಡ್ತಾ ಇದ್ದೀವಿ ಅಲ್ಲ. ಮತ್ತು ಪರ್ಫಾರ್ಮೆನ್ಸ್ ಇಂಜನ್ ಆಯಿಲ್ ಇದು. ನೀವು ಓವರ್ ಸ್ಪೀಡ್ ಓಡಿಸ್ರೂ ಅಷ್ಟು ನಿಮಗೆ ಇದಾಗಲ್ಲ, ಓವರ್ ಹೀಟ್ ಆಗೋದು ಇಂಜನ್ ಆ ಥರ ಏನಿರಲ್ಲ. ಅದಕ್ಕೆ ರೆಕಮೆಂಡೆಡ್ ಮಾಡಿ ಇದೇ ಹಾಕ್ಸ್ಕೊಳೋದು ನಾನು ಆಯಿಲ್. ಇವಾಗ ಚೈನ್ ಟೈಟ್ ಮಾಡ್ತಾ ಇದ್ದಾರೆ, ನೋಡಿ ಯಾವ ಥರ ಮಾಡ್ತಾರೆ ಅಂತ ತೋರಿಸ್ಬೇಕು ಇನ್ನೊಂದು. ಇವಾಗ ಚೈನ್ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಹೌದಾ ಸಾಂಗ್ ಚೇಂಜ್ ಜಸ್ಟ್ ಅಂತ ಕ್ಲೀನ್ ಮಾಡ್ಬೇಕು. ಮತ್ತೆ ಇವಾಗ ಬಿಚ್ತಾ ಇರೋದು ಕ್ಲಚ್ ಕೇಬಲ್. ಡೀಟೇಲ್ ವಾಷಿಂಗ್ ಮಾಡ್ಕೋ ಎಲ್ಲ ನೀಟಾಗಿ ಡೀಟೇಲ್ ಆಗಿ ತೆಗೆದು ನೀಟಾಗಿ ಸರ್ವಿಸ್ ಮಾಡಿ ಮತ್ತೆ ಹಾಕೋತಾರೆ. ಆ ಥರ ಇದು ಮಾಡಿದ್ರೆ ನಿಮ್ಗೆ ಯೂಸ್ ಆಗುತ್ತೆ. ಮತ್ತೆ ಆ ಥರ ಇದು ಮಾಡಿದ್ರೆ ನಿಮಗೆ ಕ್ಲಚ್ಚು ಅಷ್ಟೇ ಹಾರ್ಡ್ ಇರಲ್ಲ, ಮತ್ತೆ ಸ್ಮೂತ್ ಆಗಿರುತ್ತೆ. ಅಪ್ಲೈ ಮಾಡಿದ್ರೆ ಅವಾಗ ಓಡ್ಸೋಕ್ಕೆಲ್ಲ ಚೆನ್ನಾಗಿರುತ್ತೆ. ಅದು ಮೇನ್ ಇಂಪಾರ್ಟೆಂಟು. ಇವ್ರು ಬಂದು ಇಕ್ಬಾಲ್ ಅಣ್ಣ ಅಂತ ಹೇಳ್ಬಿಟ್ಟು ಒಳ್ಳೆ ಮೆಕ್ಯಾನಿಕ್ಕು, ಮತ್ತೆ ಬುಲೆಟಲ್ಲಿ ಎಕ್ಸ್ಪರ್ಟು, ಮಾತಾಡಂಗಿಲ್ಲ. ಯಾವ ಗಾಡಿಯನ್ನು ಎತ್ಕೊಂಡ್ಬನ್ನಿ ಬುಲೆಟಲ್ಲಿ, ಮತ್ತು ರಾಯಲ್ ಎನ್ಫೀಲ್ಡಲ್ಲಿ ಯಾವ ಗಾಡಿಯನ್ನು ಎತ್ಕೊಂಡ್ಬನ್ನಿ, ನೀಟಾಗಿ ಕೆಲಸ ಮಾಡಿ ನೀಟಾಗಿ ಮಾಡಿಕೊಡ್ತಾರೆ. ಪ್ರತಿಯೊಂದು ನೀಟಾಗಿ ಮಾಡಿ ಕೊಟ್ಟು ಕಳಿಸ್ತಾರೆ. ಮತ್ತು ನನ್ನ ಪ್ರಾಬ್ಲಮ್ ಇದ್ರೂ ಗಾಡಿ ಒಂದು ರೌಂಡ್ ಹೋಗಿ ಇಂಥದೇ ಹೋಗಿದೆ ಅಂತ ನೀಟಾಗಿ ಹೇಳ್ಬಿಡ್ತಾರೆ. ಅದೊಂದು ಮೈನ್ ಇಂಪಾರ್ಟೆಂಟು. ನಮ್ಗೆ ಅದೊಂದು ಖುಷಿ ಆಗೋದು. ಬೇರೆ ಮೆಕ್ಯಾನಿಕ್ಗಳಿಗೆಲ್ಲ ಒಂದು ಹೇಳಿದ್ರೆ ಒಂದು ಅವರು ಬೇರೆಯವ್ರು ಮಾಡಿ ಇದು ಮಾಡ್ತಿರ್ತಾರೆ. ಅದಕ್ಕೆ ನಾವು ಬಿಡಕ್ಕೆ ಹೋಗಲ್ಲ ಆ ಥರ. ಡೈಲಿ 3 ಗಾಡಿ ತರ್ಸಕ್ಕೆ ಅವ್ರು ಡೈಲಿ ನೋಡಿ ಅವ್ರು ಅದೇ ಹೇಳ್ತಾ ಇದ್ದಾರೆ, ಡೈಲಿ 3-4 ಗಾಡಿ ಮಾಡ್ತಾನೆ ಇರ್ತಾರಂತ. ಬೇಕಾ ನಮ್ಮ ಗಾಡಿ ಅಂದ್ರೆ ನೀಟಾಗಿ ಮಾಡ್ಕೊಡ್ತಾರೆ. ಆಮೇಲೆ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ನೀಟಾಗಿ ಮಾಡ್ಕೊಡ್ತಾರೆ. खाली सीट ऑन फिट कर स्टार्ट कर को बिल डाल को ये करना होगा. ಫಿಟ್ಟಿಂಗ್ ಆಯ್ತು ನೋಡಿ. నా సర్వీస్ టు సర్వీస్ ఎయిర్ ఫిల్టర్ చేంజ్ చేస్తున్నాను కదా. చేంజ్ చేపిస్తే మంచిది. మైలేజ్ పికప్ అంతా ఉంటుంది. ಏನು ಜಾಸ್ತಿ ಏನಾಗಲ್ಲ ನಿಮಗೆ ನೋಡಿ. ಇಲ್ಲ 160 ಆಗುತ್ತೆ ಅಷ್ಟೇ.
ಇನ್ನು ನನ್ನ ಕಂಪ್ಲೇಂಟ್ ಇದ್ದಿದ್ರೆ ಇದು ಕ್ಲಚ್ದು ಅದು ನೀಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಟ್ಬಿಟ್ಟಿದ್ದಾರೆ, ಸ್ಮೂತ್ ಆಗಿದೆ ಇವಾಗ. ಫಸ್ಟ್ಕ್ಕಿಂತ ಇವಾಗ ಹೆವಿ ಸ್ಮೂತ್. ಮತ್ತೆ ಸೌಂಡ್ ಬರ್ತಾಯಿಲ್ಲ ಕರ್ 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 ಅಂತ, ಅದೇ ನೀಟಾಗಿ ಮಾಡ್ಕೊಟ್ಟಿದ್ದಾರೆ. ಇದು ಗ್ರಿಪ್ ಚೆಕ್ ಹಾಂ, ಅದು ಟ್ರಿಪ್ ಸೌಂಡ್ ಬರ್ತೀವಿ. చేసిండా లేదు. జీరో మీరు ఫస్ట్ గ్రిప్ సెకండ్ జీరో. ಮತ್ತೆ ಸ್ಪಾನರ್ ಹೊಟ್ಟೋಗುತ್ತೆ ನೋಡಿ, ಹಂಗೆ ಸ್ಪಾನರ್ ಬಂದಿರುತ್ತೆ, ಸ್ಪಾನರ್ ಕೂಡ ಹೊಟ್ಟೋಗುತ್ತೆ. ಆಫ್ ಮಾಡಿ ಬಟನ್ ಪ್ರೆಸ್ ಮಾಡ್ಕೊಂಡೇ ಇರಬೇಕು, ಮೈನ್ ಇಂಪಾರ್ಟೆಂಟು. ಕೀ ಒಂದು ಆನ್ ಮಾಡಿರುತ್ತೆ, ಈ ಬಟನ್ ಎಲ್ಲ ಪ್ರೆಸ್ ಅಲ್ಲೇ ಇದೆ. 2 ನಿಮಿಷ ಆನ್ ಮಾಡ್ಕೊಂಡಿದ್ರೆ ಹೊಟ್ಟೋಗುತ್ತೆ. ಸ್ಪಾನರ್ ಇಲ್ಲ, ಸ್ಪಾನರ್ ಬರ್ತೈತಲ್ಲ ಇಲ್ಲಿ, ಸ್ಪಾನರೇ ಹೊಟ್ಟೋಗುತ್ತೆ ನೋಡಿ. ಇದು ಕೋಲಾರ್ ರೋಡಲ್ಲಿ ಅಂಗಡಿ, ಮತ್ತೆ ಕೋಲಾರ್ ರೋಡಲ್ಲಿ ಟೌನ್ಗೆ ಹೋಗುವಾಗ ಲೆಫ್ಟ್ ಸೈಡಲ್ಲಿ ಬರುತ್ತೆ. ಇದು ಈ ಥರ ಬರುತ್ತೆ ಅಂಗಡಿ. ಬರೀ ಇಲ್ಲಿ ಆಲ್ಮೋಸ್ಟ್ ರಾಯಲ್ ಎನ್ಫೀಲ್ಡ್ ಮಾಡೋ ಸರ್ವಿಸು ನೋಡಿ. ಇವಾಗ ಸರ್ವಿಸ್ ಮತ್ತೆ ಸರ್ವಿಸ್ ಎಲ್ಲ ಆಯಿತು. ನಮಗೆ ಇಕ್ಬಾಲ್ ಅಣ್ಣ ಅವ್ರು ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ ಮಾಡಿಕೊಟ್ಟಿದ್ದಕ್ಕೆ. ಸಿಗೋಣ ಸರ್ ಮತ್ತೆ.